ಜೈ ಹಿಂದ್ ಸ್ನೇಹಿತರೆ. ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ. ನಾನು ನಿಮ್ಮ ಕೋಚ್ ಶಂಕರ್ ಸರ್. ಸ್ನೇಹಿತರೆ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ಡಿಸೆಂಬರ್ 12ನೇ ತಾರೀಕಿಗೆ ಒಂದು ತಿಂಗಳ ಉಚಿತ ತರಬೇತಿ ಐತಿ ಸ್ನೇಹಿತರೆ. SSGD ಅಭ್ಯರ್ಥಿಗಳಿಗೆ ಅದು ಎಕ್ಸಾಮ್ ಕೋಚಿಂಗ್ ಇದೆ ಸ್ನೇಹಿತರೆ. ಯಾಕಂತಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ಫೆಬ್ರವರಿ ತಿಂಗಳಲ್ಲಿ 4ನೇ ತಾರೀಕಿಂದ ನಿಮ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗತ್ತವ ಸ್ನೇಹಿತರೆ. ಅದಕ್ಕೋಸ್ಕರ ಒಂದು ತಿಂಗಳ ಬ್ಯಾಚ್ ಮಾಡೋ ಸ್ನೇಹಿತರೆ. ಅದು 600 ವಿದ್ಯಾರ್ಥಿಗಳಿಗೆ ಫ್ರೀ ಇದ್ದು ಸ್ನೇಹಿತರೆ. ಕೇವಲ ಬರೀ ಹಾಸ್ಟೆಲ್ ಊಟ ವಸತಿ ಮಾತ್ರ ಅಷ್ಟೇ ಫೀಸ್ ಇರುತ್ತೆ ಸ್ನೇಹಿತರೆ. ಅದನ್ನಷ್ಟೇ ಕಟ್ಕೋಬೇಕು. ಒಂದು ತಿಂಗಳದ್ದು 5,000 ರೂಪಾಯಿ ಫೀಸ್ ಇದೆ ಸ್ನೇಹಿತರೆ. ಅನ್ಲಿಮಿಟೆಡ್ ಊಟ ಎಲ್ಲ ಹಿಡ್ಕೊಂಡು ರೂಮು ಸಹಿತ. ಮಾರ್ನಿಂಗ್ ನಿಮ್ಗೆ 4 ಗಂಟೆಗೆ ಎಬ್ಬಿಸ್ತೇವೆ ಸ್ನೇಹಿತರೆ. ಇದರಲ್ಲಿ ವಿಶೇಷತೆ ಏನಂತಂದ್ರೆ, ಮಾರ್ನಿಂಗ್ 4 ಗಂಟೆಗೆ ಎಬ್ಬಿಸಿ ನಿಮಗೆ ಕಂಟಿನ್ಯೂ ಸ್ಟಡಿ ಮಾಡಕ್ಕೆ ಬಿಡ್ತೀವಿ 1-2 ಅವರ್. 7 ಗಂಟೆಯಿಂದ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತವೆ ಸ್ನೇಹಿತರೆ. 7ರಿಂದ ಮಧ್ಯಾಹ್ನ ತನಕ ಇರ್ತದೆ. ನಿಮ್ಗೆ ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, GK ಆಗಿರ್ಬೋದು, ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು ಸ್ನೇಹಿತರೆ. ಇದರೊಳಗೆ 4 ವಿಷಯಗಳು ನಿಮಗೆ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡ್ಬೋದು, ನೀವು ಹೋದ ಸಲ SSGDಯಲ್ಲಿ ಎಕ್ಸಾಮ್ ಬರೆದಿರ್ತೀರಿ. ಕೆಲವೊಬ್ಬರು ಜನ ಫೇಲ್ ಆಗಿರ್ತೀರಿ. ಯಾವ ವಿಷಯದಾಗ ನೀವು ಎಲ್ಲಿ ವೀಕ್ ಆಗಿರ್ತಿಲ್ಲ ಅಲ್ಲಿ ಫೇಲ್ ಆಗಿರ್ತೀರಿ ಸ್ನೇಹಿತರೆ. ಯಾಕಂತಂದ್ರೆ ಹೋದ ವರ್ಷಕ್ಕಿಂತ ಮತ್ತು ಈ ವರ್ಷ ಏನೈತಿ ಎಕ್ಸಾಮ್ ಕಾಂಪಿಟೇಟರ್ ಜಾಸ್ತಿ ಇರ್ತಾರೆ ಸ್ನೇಹಿತರೆ. ಅದ್ರಗೋಸ್ಕರ ನಾವು ಶಾರ್ಟ್ಕಟ್ ಟ್ರಿಕ್ನಾಗ ನಿಮಗೆ ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗನ್ನು ಹೇಳ್ಕೊಡ್ಲಾಗೋದು ಸ್ನೇಹಿತರೆ. ಆಸಕ್ತುಳ್ಳ ಅಭ್ಯರ್ಥಿಗಳು ಕರ್ನಾಟಕದ ಎಲ್ಲ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಈ ಅವಕಾಶ ಇದೆ ಸ್ನೇಹಿತರೆ. ಎಲ್ಲರೂ ಇದನ್ನು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಡಿಸೆಂಬರ್ 12ನೇ ತಾರೀಕಿಗೆ ಕ್ಲಾಸಸ್ಗಳು ಪ್ರಾರಂಭ ಆಗುತ್ತವೆ ಸ್ನೇಹಿತರೆ. ಬಂದು ಅದರ ಒಳಗಡೆ ರಿಜಿಸ್ಟರ್ ಮಾಡ್ಕೊರಿ. ರಿಜಿಸ್ಟರ್ ಮಾಡ್ಕೊಂಡ್ಕೆ 12ನೇ ತಾರೀಕಿಂದ ಬಂದು ಜಾಯ್ನ್ ಆಗಿರಿ ಸ್ನೇಹಿತರೆ. 12ನೇ ತಾರೀಕಿಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತವೆ. ಮತ್ತು ಇದರೊಳಗೆ ವಿಶೇಷ ಏನಪ್ಪ ಅಂತಂದ್ರೆ, ನಿಮಗೆ ಫಿಸಿಕಲ್ ಬೇಕಂದ್ರೆ ಫಿಸಿಕಲ್ನು ಕೂಡ ಇರ್ತೈತಿ. ಈವ್ನಿಂಗ್ ಒಂದು ಫಿಸಿಕಲ್ ಇರ್ತದೆ ಸ್ನೇಹಿತರೆ. ಯಾಕಂದ್ರೆ ಮಾರ್ನಿಂಗ್ ಓದಾಕ್ ಬಿಡ್ತೀವಿ, ಈವ್ನಿಂಗ್ ಒಂದು ಟೈಮ್ PT ಇರ್ತೈತಿ. ಕೆಲವೊಬ್ಬರು ರನ್ನಿಂಗ್ ಇರೋದಿಲ್ಲ, ಕೆಲವೊಬ್ಬರು ಹೈಟ್ ಇರೋಂಗಿಲ್ಲ, ಕೆಲವೊಬ್ಬರು ಚೆಸ್ಟ್ ಇರೋಂಗಿಲ್ಲ. ಸೊ ಅದ್ರೂ ಕೂಡ ನಿಮಗೆ ಅದ್ರೊಳಗನೆ ಪ್ರಿಪ್ರೇಷನ್ ಮಾಡ್ಕೊಡ್ತೇವೆ ಸ್ನೇಹಿತರೆ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಸ್ನೇಹಿತರೆ, ಅಗ್ನಿವೀರ್ದು ಎಕ್ಸಾಮ್ ಮತ್ತು ಫಿಸಿಕಲ್ ಮೆಡಿಕಲ್ ಆದರೂ ಕೂಡ ನಿಮ್ಮದು ಫೈನಲ್ ಮೆರಿಟ್ನಾಗ ಯಾಕೆ ಗೊತ್ತಿಲ್ಲ ಹೆಸರು. ಕೆಲವೊಬ್ರದ್ದು ಹೋದ ರ್ಯಾಲಿ ಆಗಿರ್ಬೋದು, ಈ ಸಲ ಕೊಪ್ಪಳ ರ್ಯಾಲಿ ನಡೆದಾಗ ಇನ್ನೂ ಫೈನಲ್ ಮೆರಿಟ್ ಬಿಟ್ಟಿಲ್ಲ. ಅದರದ್ದು ಒಂದು ವಿಡಿಯೋನು ಮಾಡ್ತೀನಿ, ಯಾವ ರೀತಿ ಮಾಡ್ಕೋಬೇಕು, ಎಕ್ಸಾಮಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನೀವು ಪಾಸ್ ಹಾಕಿರಿ, ಫಿಸಿಕಲಲ್ಲಿ ಎಷ್ಟು ತೊಗೋಬೇಕು ಅನ್ನೋದು ನಿಮ್ಗೊಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಎಲ್ಲರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.